ಪ್ರತಿಭಟನೆ ಆಗ್ತಿರೋದು ದೇಶದಾದ್ಯಂತ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡೋ ಕೆಲಸ ಆಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಿದೆ. ಬಟ್ ಈ ಆಕ್ರೋಶ ಪ್ರತಿಭಟನೆಯ ದುರ್ಲಾಭವನ್ನು ಪಡೆಯೋದಕ್ಕೆ ಕೆಲವರು ಹೇಗೆ ಕಾಯ್ತಿರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ನಿನ್ನೆ ಒಂದು ಪೋಸ್ಟರ್ ಪ್ರದರ್ಶನ ಆಯಿತು ಒಬ್ಬ ಮಹಿಳೆಯಿಂದ. ಈ ಬಗ್ಗೆ ಕೇಸ್ ದಾಖಲಿಸೋ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯಕ್ಕೆ ಪೊಲೀಸರು ಮೊರೆ ಹೋಗಿದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯ ಬಂದ ತಕ್ಷಣವೇ ಆ ಯುವತಿ ಮೇಲೆ, ಆ ಮಹಿಳೆ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳಿ ಪೊಲೀಸರು ಆಲೋಚನೆಯಲ್ಲಿದ್ದಾರೆ. ನೋಡಿ, ಟ್ರಾನ್ಸ್ ರೆಸಿಸ್ಟೆನ್ಸು, ಲಾಂಗ್ ಲೀವು, ಉಮರ್ ಖಾಲಿದ್ದು, ಜಿಂದಾಬಾದು, ದೇಶ ವಿರೋಧಿಗಳ ಹೆಸರನ್ನು ಯಾಕೆ ಹೇಳಿದ್ರು? ಉಮರ್ ಖಾಲಿದ್ ಇವರ ಅಪ್ಪನಾ ಅಂತ ಅನಿಸುತ್ತೆ. ಯಾರು ಉಮರ್ ಖಾಲಿದ್ದು? ಅವನೇ ನೀಟ್ ಎಕ್ಸಾಮ್ ಬರೆದಿದ್ನಾ? ಏನಕ್ಕೆ ಆ ಹೆಸರು ಏನಕ್ಕೆ ಬರಬೇಕಿತ್ತು ಅನ್ನೋದು ಪ್ರಶ್ನೆ ಬರುತ್ತೆ. ಶಾರ್ಜಿಲ್ ಇಮಾಮು ಏನು ಇವನಿಂದ ದೇಶಕ್ಕಾಗಿರೋ 10 ಪೈಸೆ ಉಪಯೋಗ ಏನು ಅಂತ ಆ ಹೆಣ್ಮಗಳನ್ನು ಕೇಳಬೇಕಾಗತ್ತೆ ನಾವು. ಸುಮ್ಮನೆ ಏನೋ ಪೋಸ್ಟರ್ ತೋರಿಸ್ಬೇಕು, ಏನೋ ಅಟೆನ್ಷನ್ ತೊಗೊಳ್ಬೇಕು, ಒಟ್ಟಿನಲ್ಲಿ ನಾನು ನನ್ನ ಐಡಿಯಾಲಜಿ ಏನು ಅನ್ನೋದನ್ನ ಜಗಜ್ಜಾಹೀರ್ ಮಾಡಿಬಿಡ್ಬೇಕು. ಐಡಿಯಾಲಜಿಯ ವಾಂತಿ ಮಾಡಬಾರ್ದು, ಐಡಿಯಾಲಜಿ ಹೇಳೋದಕ್ಕೆ ಅವಕಾಶ ಇರುತ್ತೆ. ಯಾರು ದೇಶದ್ರೋಹಿ? ಯಾರು? ಉಮರ್ ಖಾಲಿದ್ ಮತ್ತೆ ಶಾರ್ಜಿಲ್ ಕೋಟ್. ಆಯ್ತು ರೀ, ಉಮರ್ ಖಾಲಿದ್ದು ಜೈಲಿನಲ್ಲಿದ್ದಾರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ? ಇದು ಅತ್ಯಂತ ಸಮರ್ಥ ಸರ್ಕಾರ ಅಲ್ವಾ? ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಅತ್ಯಂತ ಸಮರ್ಥ ಸರ್ಕಾರ ಇದ್ದವರು ಇನ್ನು ಉಮರ್ ಖಾಲಿದವರಿಗೆ ಯಾಕೆ ಇನ್ನೂ ಶಿಕ್ಷೆ ಆಗಿಲ್ಲ? ಬೇರೆಯವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ಇವ್ರು ಯಾರ್ರೀ ಆ್ಯಂಟಿ ನ್ಯಾಷನಲ್ ಅಂತ ಘೋಷಣೆ ಮಾಡೋದಕ್ಕೆ? ಇವರೇನು ಗುತ್ತಿಗೆ ತೊಗೊಂಡಿದ್ದಾರ? 52 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ದೇಶದ ಬಾವುಟ ಹಾರಿಸ್ಲಿಕ್ಕೆ RSS ಕ್ಯಾಂಪ್ನಲ್ಲಿ, RSS ಹೆಡ್ ಕ್ವಾರ್ಟರ್ನಲ್ಲಿ. ಅದನ್ನು ಕೋರ್ಟ್ ಆದೇಶ ಬಂದ ಮೇಲೆ ಹಾಕಿದ್ದು. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕಾ? ಇವ್ರು ಯಾರು ದೇಶಭಕ್ತರು ಅಂತ ಹೇಳ್ತಾರಾ? ಈಗ ಗೋಡ್ಸೆಗೆ ಪೂಜೆ ಮಾಡ್ತಾರೆ ಇವರೆಲ್ಲರೂ, BJP ಅವರು. ಗೋಡ್ಸೆ ಯಾರಿಗೆ ಕೊಂದಿದ್ದು? ಗಾಂಧೀಜಿಯವರಿಗೆ. ಅಂದರೆ ಗೋಡ್ಸೆಗೆ ಕೊಂದವ್ರು ದೇಶಭಕ್ತರು ಅಂದರೆ ಗಾಂಧೀಜಿ ಏನು ಮತ್ತೆ? ಡೀಟೇಲ್ಸ್ ಕೊಡ್ತಾರೆ ಮುರಳಿ ನೇರ ಸಂಪರ್ಕದಲ್ಲಿ. ಮುರಳಿ, ಈಗ ಈಕೆ ವಿರುದ್ಧ ಕೇಸ್ ದಾಖಲು ಮಾಡಬೇಕಂದ್ರೆ ಏನು ಕೇಸಸ್ಸನ್ನು ಹಾಕಬಹುದು ಅಂತ? ಮಮತಾ, ಪ್ರಮುಖವಾಗಿ ಪ್ರತಿಭಟನೆ ಮಾಡೋಂಥ ಸಂದರ್ಭದಲ್ಲಿ ಆ ಪ್ರತಿಭಟನೆ ಉದ್ದೇಶ ಏನಂತ ಆ ಪ್ರತಿಭಟನೆ ಉದ್ದೇಶವನ್ನು ಮಾತ್ರ ಮಾಡಬೇಕಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಈ ರೀತಿಯಲ್ಲಿ ಉಗ್ರರ ಹೆಸರೇನು ಈಗಾಗಲೇ ಕಳೆದ 6 ವರ್ಷದಿಂದನೂ ಕೂಡ ಜಾಮೀನನ್ನು ಪಡ್ಕೊಳ್ಳೋಕ್ಕಾಗದೆ ಉಮರ್ ಖಾಲಿದ್ ಜೈಲಿನಲ್ಲಿ ಇರುವಂಥದ್ದು. ಜೊತೆಗೆ ಆತನ ಸಂಚೆ ಏನಿತ್ತು, ಸಂಚನ ಎಣ್ಣೆ ಇರ್ಬೋದು, ಜೊತೆ ಸ್ಥಳೀಯ ಪೊಲೀಸರು ಇರ್ಬೋದು, ಅದನ್ನು ಪ್ರತಿ ಬಾರಿಯೂ ಕೂಡ ಆತ ಜಾಮೀನಿಗೆ ಅರ್ಜಿ ಹಾಕಂಥ ಸಂದರ್ಭದಲ್ಲಿ ಕೋರ್ಟ್ನ ಮುಂದೆ, ಸುಪ್ರೀಂ ಕೋರ್ಟ್ನ ಮುಂದೆ ಮುಂದಿಡುವಂಥ ಕೆಲಸನ ಮಾಡ್ತದೆ. ಆ ಹಿನ್ನೆಲೆಯಲ್ಲಿ ಆತನಿಗೆ ಜಾಮೀನು ಮಂಜೂರಾಗ್ತಾ ಇಲ್ಲ. ಅಂಥವನ್ನ ಹೆಸರನ್ನ ಇಟ್ಕೊಂಡು ಈ ಪ್ರತಿಭಟನೆಯಲ್ಲಿ ತರುವಂಥದ್ದು, ಪ್ರತಿಭಟನಾ ಸಂದರ್ಭದಲ್ಲಿ ಪೊಲೀಸರನ್ನ ಗೇಲಿ ಮಾಡುವಂಥದ್ದು, ಜೊತೆಗೆ ಒಂದು ರೀತಿಯಲ್ಲಿ ಪ್ರಚೋದನೆಗೊಳಪಡಿಸುವಂಥ ಪ್ರಕ್ರಿಯೆಗಳನ್ನ ಮಾಡುವಂಥ ಕೆಲಸಗಳನ್ನ ಯುವತಿ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳೀಯ ಪೊಲೀಸರು ಅಂದ್ರೆ ಉಪ್ಪಾರಪೇಟೆ ಪೊಲೀಸರು ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಈ ರೀತಿಯಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ ಪ್ರಚೋದನಾತ್ಮಕ ಕೃತ್ಯವನ್ನು ಮಾಡುವಂಥ ಸೆಕ್ಷನ್ಗಳೇನಂತ ಆ ಸೆಕ್ಷನ್ಗಳನ್ನ ಹೇರಲಿಕ್ಕೆ ಈಗ ಪೊಲೀಸರು ಮುಂದಾಗ್ತಿರುವಂಥದ್ದು. ಕಾನೂನು ತಜ್ಞರೇನಿರ್ತಾರೆ, ಕಾನೂನು ತಜ್ಞರ ಒಂದು ಒಪಿನಿಯನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಒಪಿನಿಯನ್ ಪಡ್ಕೊಂಡು ಅವರ ಆಕೆಯ ವಿರುದ್ಧ ಯಾವ ರೀತಿಯ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೀತಾರೆ ಅಂತ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ FIR ದಾಖಲಾಗುವಂತ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಮಮತಾ, ಧನ್ಯವಾದ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರಲ್ಲ, ಚಾರ್ಜ್ ಶೀಟ್ ಯಾಕೆ ಹಾಕಿಲ್ಲ ಉಮರ್ ಖಾಲಿದ್ ಮೇಲೆ ಅಂತ ಕೇಳಿದ್ರಲ್ಲ, ಚಾರ್ಜ್ ಶೀಟ್ ಆಗಿದೆ. FIR ನಂಬರ್ 59/2020 ಚಾರ್ಜ್ ಶೀಟ್ ಆಗಿದೆ. 17,000 ಪುಟಗಳ ಚಾರ್ಜ್ ಶೀಟ್ ಆಗಿದೆ. ಯಾಕೆ ಗೃಹ ಸಚಿವರಿಗೆ ಮಾಹಿತಿ ಕೊರತೆ ಇದೆ ಗೊತ್ತಿಲ್ಲ ನಮಗೆ.